ಆ ಕಾರ್ಯಕ್ರಮ ಅಂದ್ರೆ RCB ಆಟಗಾರರು ಬಂದಾಗ ನಡೆದಂತಹ ಕಾರ್ಯಕ್ರಮದ ವಿಜುವಲ್ಸ್ ಇನ್ನೂ ಕಣ್ಣಿಗೆ ಕಟ್ಟಿದ ಹಾಗಿದೆ. ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ತಂದು ನಿಲ್ಸಿದ್ರು. ಅಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಇವರೇ ಹೇಳ್ತಾರೆ, ಸರ್ಕಾರದ ವತಿಯಿಂದ ಅವ್ರಿಗೆ ಸನ್ಮಾನ ಅಂತಾರೆ. ಇವ್ರ ಮಕ್ಕಳಿಗೆಲ್ಲ ಏನ್ ಕೆಲಸ, ಕುಟುಂಬಸ್ಥರಿಗೆ ಈಸಿಯಾಗಿ ಆಕ್ಸೆಸಿಬಿಲಿಟಿ ಸಿಕ್ತು ಆಟಗಾರರದು. ಅದನ್ನ ನೋಡ್ತಾ ಇದ್ದಂತಹ ನಮ್ಮ ಜನರಿಗೆ ಅವ್ರ ಅಮಾಯಕರು, ಅವ್ರಿಗೂ ಅನ್ಸುತ್ತು ನಾವು ಸ್ವಲ್ಪ ಟ್ರೈ ಮಾಡಿದ್ರೆ ನಮಗೂ ಸಿಗ್ತಾರೇನೋ, ನಾವು ಕೂಡ ಒಂದು ಫೋಟೋ ತಗೊಳ್ಬೋದು ಏನೋ ಅಂತ. ಆ ಆವೇಶ ಜಾಸ್ತಿ ಆಯ್ತು. ಸೊ ಆ ರಾಜಕಾರಣಿಗಳ ಕುಟುಂಬಸ್ಥರ ಮೇಲೆ ಯಾವ ಕೇಸ್ ಹಾಕ್ತಾರೆ ಹಾಗಾದ್ರೆ? ಸರ್ಕಾರದ ವತಿಯಿಂದ ಅಧಿಕೃತ ಕಾರ್ಯಕ್ರಮದಲ್ಲಿ ಅವ್ರಿಗೇನು ಕೆಲಸ ಅನ್ನೋದು ಪ್ರಶ್ನೆ. ರಾಜ್ಯ ಸರ್ಕಾರನೇ ದುರಂತ ಘೋರ ತಪ್ಪು ಮಾಡಿರುವಾಗ ಪೊಲೀಸ್ ಇಲಾಖೆನವರು ಏನು ಆ ಜಮೀರ್ ಅಹಮದ್ ಮಗನ ಮೇಲೆ ಕೇಸ್ ಹಾಕ್ತಾರಾ, ಅಥವಾ ಸಿದ್ದರಾಮಯ್ಯನ ಮೊಮ್ಮಗನ ಮೇಲೆ ಕೇಸ್ ಹಾಕ್ತಾರಾ, ಅಥವಾ DKG ಕುಟುಂಬಸ್ಥರ ಮೇಲೆ ಕೇಸ್ ಹಾಕ್ತಾರಾ, ಅಥವಾ ಯಾರ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿಗಳು ಪ್ರೋಟೋಕಾಲ್ ಎಲ್ಲ ವೈಲೇಟ್ ಮಾಡಿಬಿಟ್ಟು ವೇದಿಕೆ ಮೇಲೆ ಬಂದ್ರಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇದಾಗ. ಸೊ ಈ ಏನು ಅಧಿಕಾರದ ಮದದಲ್ಲಿ ಈ ಪಬ್ಲಿಸಿಟಿ ಸ್ಟಂಟ್ ಮಾಡಿ RCB ಗೆಲುವು ನಮ್ಮ ಗೆಲುವು, ನಾವು ಇದಕ್ಕೆ ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ಕೊಂಡ್ಬಿಡ್ತೀವಿ ಅಂತ ಏನು ಮಾಡಿದಾರಲ್ಲ, ದೊಡ್ಡ ಡಿಸಾಸ್ಟರ್ ಆಯ್ತಿದೆ ಅಷ್ಟೇ. ಮತ್ತು ಇವ್ರು ಯಾವ್ಯಾವ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ ಇದಾರ ಸರಿಯಾದ ದಿಕ್ಕವೇ ಅಲ್ಲ ಅದು. ತನಿಖೆ ಇವರಿಂದ ಮಾಡ್ತಾ ಹೋದರೆ ಇನ್ನೂ ಜಾಸ್ತಿ ಅಮಾಯಕರಿಗೆ ಬಲಿ ಹಾಕ್ತಾರೆ. ಮತ್ತು ತನಿಖೆಯ ಅಧಿಕಾರಿಗಳಿಗೂ ಹೆಜ್ಜೆಗೂ ಇವರೇ ಹೇಳಬೇಕು, ಇವ್ರ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ ಕೇಸ್ ಹಾಕಿ, ಇವ್ರು ಬಿಟ್ಬಿಡಿ ಅವ್ರು ಬಿಟ್ಬಿಡಿ ಅಂತ. ಐ ನೋ ಹೌ ದ ಸಿಸ್ಟಮ್ ಆಪರೇಟ್ ಆ್ಯಂಡ್ ಐ ಆಲ್ಸೋ ನೋ ಹೌ ಸಿದ್ದರಾಮಯ್ಯ ಆಪರೇಟ್ಸ್ ಆ್ಯಂಡ್ ಐ ಆಲ್ಸೋ ನೋ ಹೌ ಹೋಮ್ ಮಿನಿಸ್ಟರ್ ಆಪರೇಟ್ಸ್ ಆ್ಯಂಡ್ ಐ ಆಲ್ಸೋ ನೋ ಹೌ DK ಶಿವಕುಮಾರ್ ಆಪರೇಟ್ಸ್. ಓಕೆ. ಸೊ ಅಂಥದ್ರಲ್ಲಿ ಇವ್ರು ಯಾವ ಪಬ್ಲಿಕ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಮಾಡಲ್ಲ. ಅವರು ಇನ್ನೂ ಒಂದಿಷ್ಟು ಅಧಿಕಾರಿಗಳು ಬೇಕಾದರೆ ಬಲಿ ಹಾಕ್ತಾರೆ ಅವರು ಆ ಸುತ್ತಮುತ್ತಲಿರೋ ಅಧಿಕಾರಿಗಳಿಗೆ. ಆ್ಯಸ್ ಇಫ್ ದಿ ಹೋಲ್ ಸೆಲಿಬ್ರೇಷನ್ಗೆ ಕೇವಲ ಪೊಲೀಸ್ ಇಲಾಖೆನೇ ಅದಕ್ಕೆ ಜವಾಬ್ದಾರಂತ ಆ ರೀತಿಯಾಗಿ ಬಿಂಬಿಸಿ ದೊಡ್ಡ ಆಲದ ಮರ, ವೆರಿ ನೈಸ್ಲಿ ಡಿಸ್ಕ್ರೈಬ್ಡ್ ಬೈ ಬಾಲ್ಗತ್ತಿ, ದಟ್ ಆಲದ ಮರಕ್ಕೆ ಇವ್ರು ಕಡ್ದಾಕ್ಬಿಟ್ಟಿದ್ದಾರೆ. ಅಂದರೆ ಬೇರೆಯವರು ಎಲ್ಲಿ ಯಾರ ಹತ್ರ ರಕ್ಷಣೆ ಪಡ್ಕೋಬೇಕು? ಯಾಕೆಂದರೆ ನಾನು DCP ಆಗಿ ಕೆಲಸ ಮಾಡಿದ್ದೇನೆ. ನಾವು ಕಮಿಷನರ್ಗೆ ಇಂದ ನಾವು ಶಕ್ತಿ ತೆಗೆದುಕೊಳ್ತೀವಿ. ನೀವು ಕಮಿಷನರ್ಗೆ ನೀವು ನಿರ್ನಾಮ ಮಾಡಿಬಿಟ್ರೆ ನೀವು ಅಲ್ಲಿಗೆ ಬಗ್ಗೆ ಜನರಿಗೆ ಗೊತ್ತಿದೆ. ನೀವು ಸೋಷಿಯಲ್ ಮೀಡಿಯಾ ನೋಡಿ, ಎಲ್ಲ ಕಡೆ ನೋಡಿ, ಫುಲ್ ಮಾರಲ್ ಡೌನ್ ಆಗಿಬಿಟ್ಟಿದೆ. ಮತ್ತು ಇವ್ರದ್ದು ಹಲ್ಕಟ್ ಥರ್ಡ್ ರೇಟೆಡ್ ಕಂತ್ರಿ ರಾಜಕೀಯ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ. ಓಕೆ. ಭಾಸ್ಕರ್ ಸರ್, ನೀವು ಬೆಂಗಳೂರು ಪೊಲೀಸ್ ಕಮಿಷನರ್ ಕೆಲಸವನ್ನು ನಿರ್ವಹಿಸಿದ್ರಿ. ನೀವು ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರೆಷರ್ ಹಾಕುವಂತಹ ಕೆಲಸ ಏನಾದರೂ ಆಗಿತ್ತಾ ಅಂತ ಹೇಳಿ, ಜೊತೆಗೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ನೋಟಿಸ್ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ? ಸರ್ಕಾರದ ಮೇಲಾದರೂ ಆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತಾ ಅಂತ? ನೋಡಿ, ನಾನು ಪಕ್ಷಾತೀತವಾಗಿ ಹೇಳ್ತೇನೆ, ಆ ಸಮಯದಲ್ಲಿ ನಾನೇನು BJPಲಿ ಇರಲಿಲ್ಲ. ಮಾನ್ಯ ಯಡಿಯೂರಪ್ಪನವರು ನನ್ನ ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೇನಾದರೂ ಒತ್ತಡದ ಕೆಲಸಗಳು ಅವ್ರ ಮೇಲೆ ಬಂದರೆ ಅವ್ರ ಮುಂದೆ ನಾನು ಅವ್ರಿಗೋ ಕರೆಯೋರು, ನನಗೋ ಕರೆಯೋರು, ಏನಪ್ಪ ಇದು ಮಾಡ್ಬೋದಾ ಭಾಸ್ಕರ್ ರಾವ್ ಅಂತ. ಸರ್, ಇದು ಮಾಡೋದ್ರಿಂದ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಲೇಬೇಕು ಅಂತ ನಾನು ಮಾಡೋಕ್ಕೆ ಹೋದರೆ ಇದನ್ನು ಅನಾಹುತ ಜವಾಬ್ದಾರಿ ನೀವು ತೊಗೋಬೇಕು, ಅಥವಾ ಯಾರು ನಿಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಅವ್ರ ಹೊರ ತೊಗೋಬೇಕು ಅಂತ. ಏನಪ್ಪ ಕಮಿಷನರ್ ಮಾತು ಕೇಳ್ಕೊಂಡ್ಯಾ ಅಂತ ಅವ್ರು ಹೇಳಿದ್ರೆ, ಆಯಿತು ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ. ಯಾಕೆಂದರೆ ರಾಜ್ಯ ಸರ್ಕಾರದ ಹಿತ ಕಾಪಾಡೋದು ನಾವು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಚೀಫ್ ಸೆಕ್ರೆಟರಿ, ಪೊಲೀಸ್ ಕಮಿಷನರ್, ರಾಜ್ಯದ ಎಲ್ಲ ಹೆಚ್ಚುವರಿ ಕಾರ್ಯದರ್ಶಿಗಳಿದ್ದಾರಲ್ಲ, ರಾಜ್ಯ ಸರ್ಕಾರದ ಪಾಲಿಸಿ ಇತ್ಯಾದಿಗಳು ಪ್ರೊಟೆಕ್ಟ್ ಮಾಡಿ ಅವ್ರಿಗೆ ಬೆಂಬಲ ಕೊಡೋರು ನಾವು. ಮತ್ತು ಅವ್ರು ತಪ್ಪು ಮಾಡುವಾಗ ಅವ್ರು ಕರೆಕ್ಟಾಗಿ ಹೇಳಬೇಕು. ನನಗೆ ಜ್ಞಾಪಕ ಬರುತ್ತೆ, ಒಂದು 12 ವರ್ಷ ಹಿಂದೆ ನಾನು IG ಬೆಲ್ಗಾಮ್ ಇರುವಾಗ ವಿಧಾನಸೌಧ ಮುಂದೆ ಒಂದು ಇದೇ ರೀತಿಯಾಗಿ ಅನಾಹುತ ನಡೀತು. ಔಷಧಿ ತಗೊಂಡು ಒಬ್ಬನಿಗೆ ಆತ್ಮಹತ್ಯೆ. ಸಿದ್ದರಾಮಯ್ಯನವ್ರು ಭಾಳ ಒತ್ತಡ ಮಾಡಿದ್ರು, ಆ ಡೆಡ್ ಬಾಡಿ ತಗೊಂಬನ್ನಿ ಅಂತ. ಸರ್ ದಯವಿಟ್ಟು ಬೇಡಿ ಸರ್, ಆದರೆ ತಮಗೂ ತೊಂದರೆ ಆಗುತ್ತೆ. ಇಲ್ಲ ರೀ, ತಗೊಂಬರಲೇಬೇಕು ಅಂತ. ಅವ್ರ PA ಕಡೆ ನನಗೆ 21 ಮಿಸ್ ಕಾಲ್ ಬಂತು, ನಾನು ಒಪ್ಪಲಿಲ್ಲ. ಚಂದ್ರಗುಪ್ತಾ ಈಗ ಏನು ಜಾಯಿಂಟ್ ಕಮಿಷನರ್ ಆಗಿದ್ದಾರಲ್ಲ ಕ್ರೈಮ್, ಅವರು ನನ್ನ SP ಆಗಿದ್ದರು. ಹೇಳಿದೆ, ಚಂದ್ರಗುಪ್ತ ಅವರೇ ಡೆಡ್ ಬಾಡಿ ತೊಗೊಂಡು ಇಮ್ಮಿಡಿಯೇಟಾಗಿ ಉತ್ತರ ಕರ್ನಾಟಕ ಕಡೆ ಹೊರಡಿ ನೀವು ಆತನ ನೇಟಿವ್ ಪ್ಲೇಸ್ಗೆ ಅಂತ. ಎಲ್ಲ ಆದಂದ್ರೆ 11 ಗಂಟೆ ರಾತ್ರಿ ಮುಖ್ಯಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳುವಾಗ ನನ್ನ ಮೇಲೆ ಭಾಳ ಗರಂ ಆದರು. ನಾನು ಹೇಳಿದೆ, ಸರ್ ತಾವು ಬೇಕಾದ ನಮಗೆ ಬೈರಿ ಸರ್, ನೀವು ತಮಗೆ ಮಿಸ್ಗೈಡ್ ಮಾಡೋರು ಭಾಳ ಜನ ಇರ್ತಾರೆ, ಅವ್ರು ಬೆಳೆಸ್ಕೋದು ರೆಸ್ಪಾನ್ಸಿಬಿಲಿಟಿ ಆಗೋದು ತಮ್ಮದು ನಂದು ಅಂತ ನಾವು ಕರೆಕ್ಟಾಗಿ ಕನ್ವಿನ್ಸ್ ಮಾಡಬೇಕು ಚೀಫ್ ಮಿನಿಸ್ಟರ್ಗೆ. ಸುಮ್ಮನೆ ನಾವು ಎಲ್ಲ ರಾಜಕಾರಣಿಗಳು ಹೇಳ್ದಂಗೆ ನಾವು ಮಾಡ್ತಾ ಹೋಗೋಕ್ಕಾಗಲ್ಲ. ವಿ ಆರ್ ಎ ಪ್ರೊಫೆಷನಲ್ ಪೊಲೀಸ್ ಫೋರ್ಸ್. ನಮಗೆ ಭಾಳ ಹೈ ಲೆವೆಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಒಳಗೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಒಳಗೆ. ನಾವು ಧೈರ್ಯವಾಗಿ ಹೇಳಬೇಕು ಚೀಫ್ ಮಿನಿಸ್ಟರ್ಗೆ, ದಟ್ ಬಿಕಾಸ್ ಅವರ ಹಿತ ನಾವು ಕಾಪಾಡ್ತಾ ಇದ್ದೀವಿ, ಅವ್ರ ವಿರುದ್ಧವಾಗಿ ನಾವೇನು ಮಾಡ್ತಾ ಇಲ್ಲ. ಸೊ ಆಯಿತು, ತಾವು ಹೇಳ್ದಂಗೆ ಕೆಲವರು ಇದ್ದಾರೆ, ನಮ್ಮ ಈಗ ಉಮೇಶ್ ಹೇಳ್ದಂಗೆ ಕೆಲವು ಅಧಿಕಾರಿಗಳಿದ್ದಾರೆ, ಸರ್ ತಾವು ಕಾಲಿಂದ ತೋರಿಸಿ ನಾವು ಕೈಯಿಂದ ಮಾಡ್ತೀವಿ ಅಂತ ಚಮಚ ಬಕೆಟ್ ಹಿಡಿಯೋರಿದ್ದಾರೆ. ಅದರಿಂದ ದೂರ ಇಟ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಎ ವೆರಿ ಸ್ಟ್ರಾಂಗ್ ಸ್ಟ್ಯಾಂಡ್. ಆಗಲ್ಲ ಅಂದರೆ ಆಗಲ್ಲ ಸರ್, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಸರ್, ತೊಂದರೆ ಆಗುತ್ತೆ ಅಂತ. ಎಸ್
ಹಾಗೆ ಸಂಪರ್ಕದಲ್ಲಿರಿ ಸರ್. ಎಸ್ ಕೆ ಉಮೇಶ್ ಸರ್, ನಿಜವಾಗ್ಲೂ ಇಲ್ಲಿ ಕ್ರೀಡಾಪಟುಗಳನ್ನ ಉತ್ಸಾಹಿಸೋ ಉದ್ದೇಶ ಇತ್ತಾ, ಅವ್ರಿಗೆ ಉತ್ತೇಜನ ಕೊಡೋ ಉದ್ದೇಶ ಇತ್ತಾ, ಅಥವಾ ಜಸ್ಟ್ ಒಂದು ಪೋಸ್ಟ್ ಕೊಡೋ ಉದ್ದೇಶ ಇತ್ತಾ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು ಮುಖ್ಯಮಂತ್ರಿಗಳ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಂತರ ನಾವು ಗೆದ್ದಿದ್ದೀವಿ ಅಂತ ಹೋಗಿ ಹೇಳಬೇಕು, ಆಮೇಲೆ ಅವ್ರಿಗೆ ಸನ್ಮಾನ ಮತ್ತೊಂದು ಮಗದೊಂದು ಅಂತ. ಬಟ್ ಇಲ್ಲಿ ಒಂದು ಪ್ರೈವೇಟ್ ಫ್ರಾಂಚೈಸಿ ಮಾಡಿದ್ದ ಒಂದು ಸಾಧನೆಗೆ ಗ್ರ್ಯಾಂಡ್ ಸ್ಟೆಪ್ಪಲ್ಲಿ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಈ ಕಾರ್ಯಕ್ರಮದ ಆಯೋಜನೆ, ಪೋಸ್ ಕೊಡೋದಕ್ಕೆ ಹೋಗಿ ಮಾಡ್ಕೊಂಡಂತಹ ಅವಾಂತರ ಇದು ಅಂತ. ಹೌದು, ಇದನ್ನು ಬೇರೆ ಥರದಲ್ಲಿ ಏನೋ ಇದನ್ನು ಬಳಸ್ಕೊಳ್ಳೋಣ ಅಂತ ಅನ್ನುವಂಥ ಬಹುದೊಡ್ಡ ಯೋಜನೆ ಇತ್ತು. ಆದರೆ ಅದನ್ನು ಫೇಲ್ಯೂರ್ ಆಗಿಬಿಡ್ತು. ಅದು ಆಗಲ್ಲ. ಏಕೆ ಅಂತಂದರೆ ಈಗ ಭಾಸ್ಕರರಾವ್ ಸಾಹೇಬ್ರು ಹೇಳಿದ್ರು ನೋಡಿ, ಯಾವುದೇ ಆಗಲಿ ಇದೆಲ್ಲ ಆವೇಶ ಅಷ್ಟೇ. ಕೆಲವಷ್ಟು ಅಷ್ಟು ಬರ್ತಾರೆ, ಸಾಯಂಕಾಲ ಅವತ್ತು ಸಾಯಂಕಾಲದವರೆಗೂ ಇರುತ್ತೆ, ನೆಕ್ಸ್ಟ್ ಡೇ ಇರಲ್ಲ, ಅದು ಮುಗೀತದೆ. ಸೋತರೋ ಗೆದ್ರೆ ಅದು ಬೇರೆ ವಿಚಾರ. ಬಟ್ ಕಪ್ಪಲ್ತು ಅದನ್ನ ಆಚರಣೆ ಮಾಡಬೇಕಾಗಿತ್ತು. ಆಚರಣೆಗೆ ಇವ್ರು ಜಾಗ ಕೊಟ್ಟರು ಬನ್ನಿ ಇಲ್ಲಿ ಅಂತ ಹೇಳಿತ್ತು. ಇಲ್ಲಾಂದರೆ ಜನನೂ ಯಾರು ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ, ನಾವೆಲ್ಲ ವಿಜೃಂಭಣೆ ಮಾಡಬೇಕು, ಇಲ್ಲಾಂದ್ರೆ ಧರಣಿ ಕೂತ್ಕೋತೀವಿ, ರೋಡ್ ಮುಚ್ತೀವಿ, ಬಂದ್ ಮಾಡ್ತೀವಿ ನಾವು ಕರ್ನಾಟಕ ಬಂದಂತ ಯಾರು ಹೇಳಿರಲಿಲ್ಲ. ಇವರಾಗಿ ಇವರೇ ಮಾಡ್ಕೊಂಡಿದ್ದು ಬಿಕಾಸ್ ಆಫ್ ಅವರ ಒಂದು ಗೇಯ್ನ್ಗೋಸ್ಕರ ಮಾಡ್ಕೊಂಡಂಥದ್ದು ಕೆಲಸ ಆಯಿತು. ಬಟ್ ಅದು ಉಲ್ಟಾ ಆಯ್ತದು. ಯಾವ ಕಾರಣಕ್ಕೂ ಅದರಿಂದ ಏನೂ ಆಗಲ್ಲ. ಖಂಡಿತವಾಗ್ಲೂ ನಾವು ಅಂದ್ಕೊಳ್ತೀವಲ್ಲ, ಇದು ಗೇಮ್ ಇದಿದು. ಈ ಗೇಮ್ಗೆ ಹಲವಾರು ಆವೇಶ ಇದೆಲ್ಲ ಪೂರ್ತಿ. ಇದು ಯಾವ ರಾಜಕೀಯ ಖಂಡಿತವಾಗ್ಲೂ ಬರುವುದೂ ಇಲ್ಲ. ಆಮೇಲೆ ಅವರವರವರೇ ಹೋದಾಗ ಅವರವ್ರ ರಾಜಕೀಯಗಳು ಮತ್ತು ಅವ್ರವ್ರದ್ದು ಸಪ್ರೇಟ್ ಇರ್ತವೆ. ಅವ್ರು ಮಾಡ್ತಕ್ಕಂಥದ್ದು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಆದರೆ ಇಲ್ಲಿ ಒಟ್ಟಿಗೆ ಜನ ಹೀಗೆ ಸುಲಭಕ್ಕೆ ಬರ್ತಾರೆ. ಇಷ್ಟು ಜನ ಸೇರ್ಸೋಕ್ಕಾಗುತ್ತೆ ಹೇಳಿ? ಎಷ್ಟು ಬಸ್ ಕಳಿಸಿ ಕರ್ಸೋಕ್ಕಾಗ್ತದೆ? ಎಷ್ಟು ದುಡ್ಡು ಕೊಟ್ಟು ಕರ್ಸೋಕ್ಕಾಗ್ತದೆ? ಸಾಧ್ಯನೇ ಇಲ್ಲ ಇಷ್ಟು ಜನನ. ಇದು ಇತಿಹಾಸ ನನ್ನ ಲೆಕ್ಕದಲ್ಲಿ. ಪಬ್ಲಿಕ್ ಟಿವಿ ಸಿಕ್ಕಾಪಟ್ಟೆ ಭಯಂಕರವಾದಂಥ ಕಾಂಗ್ರಿಗೇಷನ್ಸ್ ಬಂತಾರೆ ಇದನ್ನು ಅನ್ನುವಂಥದ್ದು, ಈಸಿಯಾಗಿ ಸಿಗ್ತಾರೆ ನಮಗೆ ಜನಗಳು ಅನ್ನುವಂಥದ್ದನ್ನ ನನ್ನ ಲೆಕ್ಕದಲ್ಲಿ ರಾಂಗ್ ಕನ್ಸೆಪ್ಷನಲ್ಲಿ ಈ ಕಾರ್ಯಕ್ರಮನ ಇಷ್ಟು ಬೇಗ ಏನು ಅವರೆಲ್ಲ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳು ಇದ್ದರು, ಹೊಟ್ಟೋಗ್ಬಿಡ್ತಾರೆ ನಾಳೆ, ಎಲ್ಲ ಯಾರೂ ಸಿಗೋದಿಲ್ಲ, ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ, ನಾಳೆ ಯಾರು ನಮ್ಮವ್ರು ಮಾತ್ರ ಒಂದು 2-3 ಬೆಂಗಳೂರವರು ಯಾರೂ ಇಲ್ಲ, ನಾಳೆ ಒಬ್ಬರು ಸಿಕ್ಕುವುದಿಲ್ಲ, ಇವತ್ತೇ ಮಾಡ್ಬಿಡೋಣ ಅಂತ ಅನ್ನುವಂಥ ತರಾತುರಿ ನಿರ್ಧಾರಗಳು ಮಾಡಿಕೊಂಡು ಮಾಡ್ಕೊಂಡು ಉಮೇಶ್ ಅವ್ರಿಗೆ ನೋಡಿ, ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕು. ಅವರು RCB ಹೇಳ್ದಂಗೆ ಕೇಳಬೇಕು. ಹರಾಜಲ್ಲಿ ಅವರನ್ನು ಕೊಂಡ್ಕೊಂಡಿದ್ದಾರೆ, ಪದಾರ್ಥ ಥರ ಕೊಂಡ್ಕೊಂಡಿದ್ದಾರೆ. ಇವ್ರಿಗೆ ತಾಕತ್ತಿರಬೇಕು. 2 ದಿನ ಇರಪ್ಪ, ಗೆದ್ದಿದ್ಯಾ, ನನ್ನ ಮಾತು ಕೇಳಬೇಕು ಅಂತ. ದುಡ್ಡು ಕೊಟ್ಟ ನಂತರನೂ ಅವ್ರ ಮಾತು ಕೇಳ್ಕೊಂಡಿದ್ರೆ ಇವರು ವೀಕ್ ಆದಂಗೆ ಆಯ್ತಲ್ಲ. ಮತ್ತೆ ಅವ್ರ ಮುಂದೆ ಹೋಗ್ಬಿಟ್ಟು ಸರ್ಕಾರನೂ ವೀಕ್ ಆಗೋಯ್ತು ಅಲ್ಲಿಗೆ. ನೋಡ್ಬೇಕಾಗಿತ್ತು. ನಿನ್ನೆ ಬೆಳಗ್ಗೆ ಲೀಲಾಮಲ್ಲ ಅವ್ರಿಗೆ ಕೊಂಡ್ಕೊಂಡಿರೋದು, ಅವರೇನು ಯೋಗ್ಯತೆ ಮೇಲೆ ಅವ್ರಿಗೆ ಇದು ಮಾಡಿಲ್ಲ. ಅವ್ರಿಗೆ ದುಡ್ಡು ಕೋಟ್ಯಾಂತರ ರೂಪಾಯಿ ಕೊಟ್ಟು ಹರಾಜಲ್ಲಿ ಕೊಂಡ್ಕೊಂಡಿರೋ ಪ್ಲೇಯರ್ಸ್ ಅವರೆಲ್ಲ. ವಿರಾಟ್ ಕೊಹ್ಲಿನೇ ಇರಲಿ ಅಥವಾ ಯಾರೋ ವಿದೇಶಿ ಪ್ಲೇಯರೇ ಇರಲಿ, ಸರ್ಕಾರ ಹೇಳ್ದಂಗೆ ಕೇಳಬೇಕು ಅಷ್ಟೇ. ದಟ್ಸ್ ಆಲ್. ಗೌರ್ಮೆಂಟ್ ಇಸ್ ಸುಪ್ರೀಂ. ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಹಾದಿನೇ ಸರಿ ಇಲ್ಲ ಅಂತೇಳಿ. ಹೇಗೆ ಇನ್ವೆಸ್ಟಿಗೇಷನ್ಸ್ ಆಗಬೇಕು ಅಂತ ಹೇಳ್ತೀರಿ ಅಂತ ತಾವು? ಇನ್ವೆಸ್ಟಿಗೇಷನ್ ಈಗಾಗಲೇ ಕಾಂಪ್ರಮೈಸ್ ಆಗೋಗ್ಬಿಡುತ್ತೆ. ಯಾಕೆಂದರೆ ಈಗಾಗಲೇ ಅವರು ಯಾರ್ಯಾರು ಕ್ಲೀನ್ ಚಿಟ್ ಕೊಡಬೇಕು ಕೊಟ್ಟಾಯಿತು. ಒಬ್ಬ ಅತ್ಯಂತ ಬೋರ್ಡ್ ಜಿಲ್ಲಾಧಿಕಾರಿಗಳನ್ನು ಕರೆದು ತನಿಖೆ ಮಾಡಪ್ಪ ಅಂತ ಸರ್ಕಾರ ಸೂಚನೆ ಮಾಡಿದೆ. ಆತ ಮಾಧ್ಯಮದಲ್ಲಿ ಹೋಗ್ಬಿಟ್ಟು ಯಾರ್ಯಾರು ನೋಟಿಸ್ ಕೊಡ್ತೀನಿ ಅಂತ. ಇದಕ್ಕಿಂತ ಏನಾದರೂ ಹಾಸ್ಯಾಸ್ಪದ ಇದೆಯಾ? ತನಿಖಾ ಮಾಡೋ ಅಧಿಕಾರಿ ಪ್ರಿಲಿಮಿನರಿ ಲೆವೆಲಲ್ಲಿ ಯಾರು ಕೊಡ್ತೀನಿ ಇತ್ಯಾದಿಗಳು ಹೇಳಲೇಬಾರ್ದು, ಮಾತೇ ಆಡಬಾರ್ದು. ಚೀಫ್ ಸೆಕ್ರೆಟರಿ ಇವ್ರಿಗೆ ಬುದ್ಧಿ ಹೇಳಬೇಕು ಯಾವ ರೀತಿ ಎಂಕ್ವೈರಿ ಮಾಡಬೇಕು ಅಂತ. ಹೋಗ್ಲಿ, ಈಗ ಯಾರೋ ಡಾಕುನಾ ಅಂತ ಯಾರೋ ಒಬ್ರು ಜಸ್ಟಿಸ್ಗೆ ನೇಮಕ ಮಾಡಿದ್ದಾರೆ, ನೋಡ್ಲಿ ಅವರು ಮಾಡ್ಲಿ. ತನಿಖೆ ಮಾಡಬೇಕಾಗಿರೋದು ಕಂಪ್ಲೀಟ್ಲಿ ಸೀನಿಯರ್ ಆಫೀಸರ್. ಏನಾದರೂ SIT ಕಾನ್ಸ್ಟಿಟ್ಯೂಟ್ ಮಾಡಿ ಒಬ್ಬ ಹಿರಿಯ ಅಧಿಕಾರಿಯ ಲೀಡರ್ಶಿಪ್ ಅಲ್ಲಿ ತನಿಖೆ ಆಗಬೇಕು ಅಲ್ಲಿಗೆ. ನಾಟ್ ಟು ಬಿ ಲೆಫ್ಟ್ ಟು ಸಬ್ ಇನ್ಸ್ಪೆಕ್ಟರ್. ರೈಟ್ ಸರ್, ಮಾತಾಡೋಣ. ನೆಕ್ಸ್ಟ್ ಪ್ರಶ್ನೆ ಇರೋದು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗದೆ ತರಾತುರಿಯಲ್ಲಿ ನಾವೇನೋ ಒಂದು ಕ್ರಮ ಕೈಗೊಂಡಿದ್ದೀವಿ, ಸರ್ಕಾರ ಪಬ್ಲಿಕ್ ಆಂಗರ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಜ್ಜೆ ಇಡ್ತಾ 5 ಪ್ರಾಮಾಣಿಕ ಅಧಿಕಾರಿಗಳ ತಲೆದಂಡ ಮಾಡೋದ್ರ ಮೂಲಕ